ನಾನು ನೆಹರು ಕಾಲದ್ದು, ಇಂದಿರಾ ಗಾಂಧಿ ಕಾಲದ್ದು, ಇನ್ನೊಂದು ಕಾಲದ್ದು ನಾನು ಮಾತಾಡ್ತಾ ಇಲ್ಲ. ಯು ಜಸ್ಟ್ ಟೇಕ್ 10 years ಆಫ್ ಮನಮೋಹನ್ ಸಿಂಗ್, 10 years ಆಫ್ ಮೋದಿ. ಕೋವಿಡ್ ಸಂದರ್ಭ ನೀವೇನು ಹೇಳಿದ್ರಿ? ಫಸ್ಟು ದುಡ್ಡು ಕೊಟ್ಟು ತಗೋಬೇಕು ಅಂದ್ರಿ, ಗಲಾಟೆ ನಡೀತು. ಬಸ್ಗೆ ಏನು ಹೇಳಿದ್ರಿ? ಬೆಂಗಳೂರಲ್ಲಿ 3 ಪಟ್ಟು ಹೋಗ್ಬೇಕು, ಕೊಟ್ಬಿಡ್ತು 1:3 ಕೊಡಬೇಕು, ಹೋಗೋದೊಂದು ಕಡೆ ಬರೋದೊಂದು ಕಡೆ, ಮಧ್ಯ ಒಂದು ಕಡೆ ಇರ್ಬೇಕಾಯ್ತು ಅಂತ ಕೇಸರಿ. ನಾನು ಚೆಕ್ ಕೊಟ್ಟ ತಕ್ಷಣ ಆಮೇಲೆ ಕೊನೆಗೆ ಬಿಟ್ರಿ. ನೀವು ವ್ಯಾಕ್ಸಿನೇಷನ್ಗೆ ಸರ್ಟಿಫಿಕೇಟ್ಗೆ ಮೋದಿ ಫೋಟೋ ಹಾಕೊಂಡ್ರಿ, ಡೆತ್ ಸರ್ಟಿಫಿಕೇಟ್ಗೆ ಯಾಕೆ ಹಾಕ್ಲಿಲ್ಲ? ಕೋವಿಡ್ ಸಂದರ್ಭದಲ್ಲಿ ಈಗ ಇವರು ಅದ್ಯಾರು ಯತ್ನಾಳ್ ಏನು ಹೇಳ್ದ, 40,000 ಕೋಟಿ ಹೊಡೆದವ್ರೆ ಅಂತ ಹೇಳ್ದ. ಯಾರು ಹೇಳಿದ್ದು? ನೀವು ಯಾರು ಅವ್ನು ಹೇಳಿದ್ದು ತಪ್ಪು ಅಂತ ಹೇಳಿದ್ರ? ಪಾರ್ಟಿಯಿಂದ ಏನೋ ಡಿಸ್ಮಿಸ್ ಮಾಡಿದ್ರ? ಏನಿಲ್ವಲ್ಲ. ಯು ಅಕ್ಸೆಪ್ಟೆಡ್ ವಾಟ್ ಯು ಸೆಡ್. ಈಸ್ ಎ ಹಾನರಬಲ್ ಫಾರ್ಮರ್ ಯೂನಿಯನ್ ಮಿನಿಸ್ಟರ್, BJP ಲೀಡರ್. ಇವನು ತೇಜಸ್ವಿ ಸೂರ್ಯ, ನಮ್ಮ ಹಾನರಬಲ್ MP, ಬೆಡ್ ಸ್ಕ್ಯಾಮ್ ನಡೆದಿದೆ ಅಂತ ಹೇಳ್ತಿದ್ದಪ್ಪ. ಬೆಡ್ ಸ್ಕ್ಯಾಮು, ಬ್ಲಾಕಿಂಗ್ ಸ್ಕ್ಯಾಮು ಅಂತ ಹೇಳ್ದಪ್ಪ. ನಾನು ಹೇಳಿದ್ದಲ್ಲ, ಅವ್ರು ಹೇಳಿದ್ದು. ನಡೆದಿದ್ದು ಸತ್ಯ ತಾನೆ. ಅಲ್ಲೆಲ್ಲ ಹೋಗಿದ್ರು, ಚಾಮರಾಜನಗರದಲ್ಲಿ ಹೋಗಿ ಮಂತ್ರಿ ಯಾಕೆ ಹೋಗ್ಲಿಲ್ಲ? ಸುರೇಶ್ ಕುಮಾರ್ ಇವ್ರು ಯಾಕೆ ಹೋಗಿಲ್ಲ? 36 ಜನ ಆಕ್ಸಿಜನ್ ಸತ್ತರಲ್ಲ. ವಾಟ್ ಯು ಹ್ಯಾವ್ ಹೆಲ್ಪ್ ದೆಮ್? ₹1 ದುಡ್ಡು ಕೊಟ್ಟಿದ್ದೀರಾ? ₹1 ಕಾಂಪನ್ಸೇಷನ್ ಕೊಟ್ಟಿದ್ದೀರಾ? ಒಂದು ಆಫೀಸರ್ ಮೇಲೆ ನೀವೇನಾದ್ರು ಎನ್ಕ್ವೈರಿ ಮಾಡಿದ್ದೀರಾ? ಒಬ್ಬನೇನೋ ಸಸ್ಪೆಂಡ್ ಮಾಡಿದ್ರಾ? ಚಾಮರಾಜನಗರದಲ್ಲಿ ನಾನು ಮನೆಗೆ ಹೋಗಿ 1 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ನಾನು ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಆ ಎಲ್ಲ ಕುಟುಂಬದವ್ರಿಗೂ ಒಂದು ಕೆಲಸ ಕೊಡ್ಬೇಕು ನಾವು ಅಂತ ಅಂದ್ಬಿಟ್ಟು, ಹಾಸ್ಪಿಟಲ್ ಕೊಡಬೇಕು ಅಂತಾರೆ. ಕಷ್ಟ ಕಾಲದಕ್ಕಾಗಲಿಲ್ಲ. ಆಯಿತು. ಒಬ್ಬ ಮಂತ್ರಿ ಯಾರು? ಸುರೇಶ್ ಅಂಗಡಿ. ಇದು ಹಾನರಬಲ್ ಮಿನಿಸ್ಟರ್, ಪಾಪ ಒಳ್ಳೆ ಸಭ್ಯ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದ. ಕೋವಿಡ್ ಸಂದರ್ಭದಲ್ಲಿ ತೀರೋಗ್ಬಿಟ್ಟ ಡೆಲ್ಲಿ. ಅಲ್ಲ ರೀ, ಇಷ್ಟೊಂದು ಮಿಲಿಟ್ರಿ, ಇಷ್ಟೊಂದು ಶಕ್ತಿ ಇದೆ. ಒಬ್ಬ ಸೆಂಟ್ರಲ್ ಮಿನಿಸ್ಟ್ರು ಒಂದು ಪ್ಲೇನ್ ತಗೊಂಡು ಊರಿಗೆ ತಂದು ಅವ್ನು ಹೆಣ ಕೊಡೋಕ್ಕಾಗಲಿಲ್ವಲ್ಲ. ಊರಿಗೆ ತಂದು ಹೆಣ ಕೊಟ್ಬಿಟ್ಟು ಆ ತಂದೆ ತಾಯಿದಿರಿಗೆ, ಆ ಮಕ್ಕಳಿಗೆ, ಮರಿಗೆ, ಕ್ಷೇತ್ರದವ್ರಿಗೆ ಒಂದು ಭಾವನಿಕವಾದಂಥ ಸಂಬಂಧ ಆ ಭೂಮಿಲಿ ಉಣ್ಬೇಕು ಅಂತ ಅಂದ್ಬಿಟ್ಟು. ಬಿಟ್ವೀನ್ ದಿ ಡೆತ್ ಅಂಡ್ ಲೈಫ್ ಏನೋ ಒಂದು ಸಾಧನೆ ಮಾಡಿರ್ತಾರೆ. ಆತನಿಗೆ ಈ ಬಿಕೇಮ್ ಎ ಮಿನಿಸ್ಟರ್. ಅಟ್ಲೀಸ್ಟ್ ಕೊನೆ ಆಯಿತು, ಏನೋ ಗಾಡ್ ವಿಲ್ಲಿಂಗ್ಲಿ ಈಸ್ ಲೈಫ್ ವಾಸ್ ಫಾರ್ ಎ ಶಾರ್ಟ್, ಈ ಡೈಡ್. ಮಿನಿಸ್ಟ್ರು, ಸೆಂಟ್ರಲ್ ಮಿನಿಸ್ಟ್ರು, ಈ ಕುಡ್ ನಾಟ್ ಸೆಂಡ್ ಹಿಸ್ ಬಾಡಿ ಟು ಹಿಸ್ ಹೌಸ್, ಟು ಹಿಸ್ ವಿಲೇಜ್. ಏನು ಮಾನವೀಯತೆ ಇದೆ? ಏನು ಧರ್ಮದ ಬಗ್ಗೆ ಮಾತಾಡ್ತೀರಿ? ಅವನ್ನ ಉಡ್ಬೇಕಾರೆ ಉಣ್ಬೇಕೋ ಸಾಯ್ಬೇಕು ಅಂತ ತೀರ್ಮಾನ ಮಾಡೋದು ಯಾವುದು? ಸುಡ್ಬೇಕೋ ಉಣ್ಬೇಕು ಅಂತ ತೀರ್ಮಾನ ಮಾಡೋದು ಧರ್ಮ ತೀರ್ಮಾನ ಮಾಡೋದು. ಧರ್ಮಕ್ಕೆ ಏನು ರಕ್ಷಣೆ ಮಾಡ್ತಾ ಇದ್ದೀರಿ ನೀವು? ಧರ್ಮದಲ್ಲಿ ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ವಾಟ್ ಮೆಸೇಜ್ ಯು ಆರ್ ಸೆಂಡಿಂಗ್? ಈಗ ಎಲ್ಲಿದೆ ನಿಮಗೆ ಕೇಳಕ್ಕೆ? ಆಯ್ತಪ್ಪ, 20 ಲಕ್ಷ ಕೋಟಿ ಕೊಟ್ಟೆ ಅಂತ ನೀವು ಹೇಳಿದ್ರಿ ಆ ಕೋವಿಡ್ ಸಂದರ್ಭದಲ್ಲಿ. ಯಾರು ಕೊಟ್ರಿ? ಒಂದು ಲಿಸ್ಟ್ ತಗೊಳ್ಳಿ, ಹಾಕಿ. ಇಂತಿಂಥವ್ರು 20 ಕೋಟಿ ಲಕ್ಷ ನಾನು ಕೊಟ್ಟಿದ್ದೀನಿ, ಇಂತಿಂಥವ್ರು ದುಡ್ಡು ಕೊಟ್ಟಿದ್ದೀನಿ. TV ಅವ್ರು ಕೊಟ್ಟಿದ್ದೀನಿ, ಕ್ಯಾಮ್ರಾವನ್ನು ಕೊಟ್ಟಿದ್ದೀನಿ, ಬಾಡಿ ಬಿಲ್ಡರ್ ಇವರು ನಮ್ಮ ಟ್ರೈನರ್ಗಳು ಕೊಟ್ಟಿದ್ದೀನಿ, ಸ್ವೀಪರ್ ಕೊಟ್ಟಿದ್ದೀನಿ, ಡ್ರೈವರ್ ಕೊಟ್ಟಿದ್ದೀನಿ. ಯಾರು ಕೊಟ್ಟಿದ್ದು? ಯಾವ ಫ್ಯಾಕ್ಟ್ರಿ ಕೊಟ್ಟಿದ್ದೀರಿ? ಏನು ಹೆಲ್ಪ್ ಮಾಡಿದ್ದೀರಿ ಹೇಳಿ ನೀವು. ವೈ ಕ್ಯಾಂಟ್ ಯು ಗಿವ್ ಎನ್ ಅಡ್ವರ್ಟೈಸ್ಮೆಂಟ್, ಟೆಲ್ ದಟ್ ಎಸ್ ನಮ್ಮ 20 ಲಕ್ಷ ಕೋಟಿ ಇಷ್ಟು ಜನಕ್ಕೆ ನಾನು ಸೇವೆ ಮಾಡಿದ್ದೀನಿ ಅಂತ. ವೇರ್ ಡು ಹ್ಯಾವ್ ದಿ ಸ್ಟ್ರೆಂತ್? ಎಲ್ಲ ಅಲೆ ಅದೆಲ್ಲಿ ತೋರಿಸಿ, ಸ್ವಲ್ಪ ಅಲೆ ನೋಡೋಣ. ನಾನು ಅಲೆಯಲ್ಲಿ ಸ್ವಲ್ಪ ನೋಡ್ತೀನಿ, ಕಣ್ಣಲ್ಲಿ ನೋಡಿ ಸಂತೋಷ ಪಡ್ತೀನಿ. ಅಟ್ಲೀಸ್ಟ್ ಎಸ್, ಇವ್ರು ನಮಗೆ ಕಾಂಟ್ರಿಬ್ಯೂಟ್ ಮಾಡಿದಾರಪ್ಪ ಅಂತೇಳಿ ಐ ಫೀಲ್ ಹ್ಯಾಪಿ.